30 ಕೊಟ್ಟು ಇವತ್ತು ನಾವು ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಇದು ಬದ್ಧತೆ ಅಂತಾರೆ. ನೀರಾವರಿ ಕೊಡ್ತಕ್ಕಂಥ, ಯೋಜನೆಗಳಿಗೆ ಕೊಡ್ತಕ್ಕಂಥ, ರೈತ ಪರವಾಗಿರ್ತಕ್ಕಂಥ ಸರ್ಕಾರ ಅಂತಾರೆ. ಅದಕ್ಕೆ ನಾಳೆ ಮುಖ್ಯಮಂತ್ರಿಗೆ ಬರ್ತಾನೆ. ನನಗೆ ಭಾಳ ಖುಷಿ. ಇವತ್ತು ರೈತರಿಗೆ ಎಷ್ಟೋ ವರ್ಷಗಳದ ಒಂದು ಕನಸು ಇವತ್ತು ನಾವು ನನಸು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಭಾಳ ದಿವಸದಿಂದ ಇದ್ದ ಅವಾಗ ಚೀಫ್ ಇಂಜಿನಿಯರ್ ತೆಗೆದ ನಂತರ ಮತ್ತೆ ಯಥಾಸ್ಥಿತಿ ಆಗೈತೆ ನಾನು ನೋಡ್ತೀನಿ. ಮೇಟಿಯವರಿದ್ದಾಗ ನಾನು ಹೋಗಿಲ್ಲ. ನಿಜವಾಗಿ ಹೇಳಬೇಕಂದ್ರೆ HY ಮೇಟಿಯವರಿದ್ದಾಗ ನಾನು ಅದರೊಳಗೆ ಎಂಟ್ರಿ ಆಗಲಿಲ್ಲ. ಇವಾಗ ನನಗೆ ಅಲ್ಲಿ ಏನಿದೆ ನೋಡ್ತೀನಿ. ಮತ್ತು ಹಂಗೆ ಯಾರನ್ನ ಮನೆಗೆ ಕಳಿಸೋದು, ಯಾರ್ಯಾರು ತಪ್ಪಿತಸ್ಥರಿದ್ರೆ ಅಂದ್ರೆ ಕಳಿಸ್ಬಿಡೋಣ, ಹೋಗಲಿ, ಆರಾಮಿಲ್ಲ ಅವರು. ಯಾವಾರ ಒಂದಿಷ್ಟು ನಿಮ್ಗೆ ಪರ್ಟಿಕ್ಯುಲರ್ ನಾನು ನೋಡಿಸ್ತೀನಿ. ಪರ್ಟಿಕ್ಯುಲರ್ ಬಂದರೆ ತನಿಖೆ ಮಾಡಿಸೋಣ. ನಾನು ಸಭೆನೂ ಮಾಡ್ತೀನಿ. ಅದನ್ನೇ ಹಾಂ ಚಹಾ ಕುಡಿದ್ರು ಹಿಂಗೈತಿರಪ್ಪ. ಯಾರು ಚಹಾ ಕುಡಿಯೋಕೆ ಕರೆದ್ರೆ ಹೋಗ್ತಾರೆ. ನೀವು ಕರೆದ್ರೆ ಹೋಗ್ತಾರೆ. ಚರಂತಿ ಮಠ ಅವ್ರು ಕರೆದ್ರು ಹೋಗ್ತಾರೆ. ಚರಂತಿ ಮಠ ಸಾಹೇಬ್ ಕರೆದ್ರು ಹೋಗ್ತೀವಿ. ನಿಮ್ಮ ಒಪಿನಿಯನ್ ಕೇಳೋಣ. ನೀವೊಂದು ಸ್ವಲ್ಪ ನಮ್ಗೆ ಸಲಹೆ ಕೊಡಿ. ಹೊತ್ತಿನಾಗ ಸ್ವಲ್ಪ ಹರ್ಡಲ್ಸ್ ಇರ್ತವೆ. ಇವೆಲ್ಲ ಹೊಸ ಸಿಸ್ಟಮ್ ತರಕತ್ತೀವಿ. ಹರ್ಡಲ್ಸ್ ಕ್ಲಿಯರ್ ಆಗುತ್ತೆ, ನಾವು ಕೊಡ್ತೀವಿ. ಹೇಳಿದ್ದೀನಿ. ಅವ್ರು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಅವ್ರ ಮನೆ ಕಳಿಸೋ ಕೆಲಸ. ಯಾಕಂದರೆ ಫಸ್ಟಕ್ಕೆ ಚೀಫ್ ಇಂಜಿನಿಯರ್ ಮನೆ ಕಳಿಸ್ತಾವೆ. ನಾನು ಇನ್ನಷ್ಟು ಮಂದಿ ಸಿಗ್ತಾರೋ ನೋಡ್ತೀನಿ. ಅಂಥವ್ರಿಗೆ ಯಾರಿಗೂ ಇಲ್ಲಿ ಅವಕಾಶ ಕೊಡೋದಿಲ್ಲ. ಇಲ್ಲ ನೋಡ್ರಿ, CID ಅಂತಲ್ಲ. ಈಗ ನಾವು ಅದನ್ನು ತನಿಖೆ ಮಾಡಿದ್ದೀವಿ. ಚೀಫ್ ಇಂಜಿನಿಯರ್ ತಪ್ಪಿತಸ್ಥಾತು ಸಸ್ಪೆಂಡ್ ಮಾಡಿದ್ದೀವಿ. CID ಕೊಡಬೇಕಾದ ಪ್ರಶ್ನೆ ಉದ್ಭವ ಆಗಲಿಲ್ಲ. ಈಗ ಲೋಕಾಯುಕ್ತವ್ರೇನೋ ಬಂದಿದ್ದಾರೆ, ತಪ್ಪಿದ್ರೆ ಹೇಳಿ ಪನಿಷ್ಮೆಂಟ್ ಆಗುತ್ತೆ. ಸರ್ಕಾರ ಕೆಲವು ಲ್ಯಾಂಡ್ಗಳನ್ನು ವಾಪಸ್ ತೆಗೆಯೋದಕ್ಕೆ ಆದೇಶ ಮಾಡಿದೆ. ಇದಿದ್ದು HY ಮೇಟಿ ಸಾಹೇಬ್ರು ಇರೋದ್ರಿಂದ ಅವರೇ ಮಾಡ್ತಾರಂತೇಳಿ ನಾವು ಆ ಕಡೆ ನೋಡಿಲ್ಲ. ನಮ್ಮೆಲ್ಲರ ಎದುರುಗಡೆ ಹೇಳಪ್ಪ ನಿಂದೇನೈತೆ. ಕೂತ್ಕೊಂಡು ಹೇಳು, ಕೂತ್ಕೊಂಡು ಹೇಳು. ಈಗ ಅದು ಸಾಫ್ಟ್ವೇರ್ ಇದಾಗಿರ್ತಾರೆ. ನಾವು BTD ಕೆಲವೊಂದು ಸಾಫ್ಟ್ವೇರ್ನಾಗ ಎಂಟ್ರಿ ಮಾಡ್ತೇವೆ ಸರ್. ಈಗ ಅದು 2-3 ದಿನ ಮುಗಿತು ಸರ್. 3 ಗಂಟೆ ನಾವು ಸ್ಟಾರ್ಟ್ ಮಾಡ್ತೇವೆ. ಮೊದಲ ಒಂದು 2 ತಿಂಗಳ ಇಡೀ ಕರ್ನಾಟಕದಿಂದ ಬಂದಿರ್ತಾರೆ. ಆಮೇಲೆ ಈಗ ಎಲ್ಲ ಸಾಫ್ಟ್ವೇರ್ ಕರೆಕ್ಟ್ ಆಗೈತಿ. ಸಾಫ್ಟ್ವೇರ್ ಕರೆಕ್ಟಾಗಿ ಡಾಟಾಸ್ ಎಲ್ಲ ಎಂಟ್ರಿ ಮಾಡ್ತೇವೆ. ಅದು ಸ್ವಲ್ಪ ಟೈಮ್ ಕೊಡೋಕೈತಿ. ಇಲ್ಲೇ ದಿಶಾತ್ನೇ ಬಂದು ಮಾಡಕೈತೆ. ಈ 3-4 ದಿನ ಇಲ್ಲೇ ಕೂತಾರೆ ಬ್ರದರ್ಸ್. ಹೊಸ ಅಂದಾಜು ಈಗ 8,000 ಕೋಟಿ, 8,000 ಎಕರೆ ಇಮಿಡಿಯೇಟ್ ಮಾಡ್ತೀವಿ. 8,000 ಎಕರೆ ಮಾಡ್ತೀವಿ. ನಾಳೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡು ಇನ್ನೊಂದಷ್ಟು ಕೊಡಬೇಕಂತೇಳಿ 10,000 to 15,000 ಎಕರೆ ಪರ್ ಇಯರ್ ಮಾಡಲಿಕ್ಕೊಂದು ಯೋಜನೆ ಹಾಕೊಳ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಬಜೆಟ್ದಲ್ಲಿ ನಾವು ಇಟ್ಟಿದ್ದೀವಲ್ಲ. ನಾವು ಈಗ ಅಂದಾಜು 3,000 ಇಲ್ಲ 4,000 ಈಗ ಹಳೇದು 3,450 ಕೋಟಿ ರೂಪಾಯಿ ಈಗ ನಮಗೆ ಬಜೆಟಲ್ಲಿ ರೆಡಿ ಇದೆ. ಭರವಸೆಗಳು ಭಾಳ ಸರ್ಕಾರಗಳು ಕೊಟ್ಟವು. ಆದರೆ ನಾವು ಚಾಲನೆ ಕೊಟ್ಟು ಪ್ರಾರಂಭ ಮಾಡಿದ್ದೀವಿ. 1 ವರ್ಷ ಹೆಚ್ಚು ಕಡಿಮೆ ಆಗ್ಬೋದು. ಅದರಲ್ಲಿ ಅಂಥದ್ದೇನು ದೊಡ್ಡದಿದೆ. ಯಾರ್ಯಾರು ಏನೇನು ಹೇಳಿ ಹೋಗಿದ್ದಾರೆ ನನಗೇನು ಗೊತ್ತಿಲ್ಲ. ಇಲ್ಲಿ ನೀರಾವರಿ ಮಂತ್ರಿಗಳಿದ್ದು ಏನೇನು ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಾವು ಮಾಡಕತ್ತೀವಿ, ಇಷ್ಟಾದರೂ ಮಾಡಿದ್ದೀವಿ. ಏನು ಅಮೌಂಟ್ ಕೊಡ್ತಾ ಇದ್ದೀವಲ್ಲ.
ನೀವೆಲ್ಲ ರೆಡಿ ಮಾಡಿಯಪ್ಪ, ಈಗ 8,000 ಎಕರೆ ಮಾಡಿ ನೆಕ್ಸ್ಟ್ ಮತ್ತೆ ಬಂದಾಗ ಇವತ್ತು ನಾಳೆನೂ ಬಂದಾಗ ಸ್ವಲ್ಪ ಹೆಚ್ಚಿಗೆ ಸಾಹೇಬ್ರು ಅನೌನ್ಸ್ ಮಾಡ್ತಾರೆ. ಯಾರು ಹೇಳಿ ಮಾಡಿಲ್ಲ ಅವ್ರನ್ನ ಇವತ್ತು ನಾವೇನು ಮಾಡಿವಿ ಸರ್ ನಾವು ಮಾಡ್ತಾ ಇದ್ದೀವಿ, ನೀವು ನಿರೀಕ್ಷೆ ಮೀರಿ ನಾವೇನು ಹೇಳಿದ್ದೀವಲ್ಲ ಅಷ್ಟು ಅಮೌಂಟ್ ಇವತ್ತು ನಮಗೆ ಈಗ ನಮ್ಮದೇನು 18,000 ಕೋಟಿ ನಾವು ಹೇಳಿದ್ದೀವಿ. ಈ ಫೈನಾನ್ಸ್ದು ಮತ್ತೊಂದು ಏರುಪೇರಿನಿಂದ ಸ್ವಲ್ಪ ಹಿನ್ನಡೆ ಇದೆ, ಮತ್ತೆ ಸರಿ ಮಾಡ್ಕೊಂಡು ಹೋಗ್ತೀವಿ. ನನಗೆ ಗೊತ್ತಿದೆ ಬಿಡು ಯಾರು ಕಪ್ಔಟ್ ಹಾಸ್ತಾರೆ. ಒಳ ಮೀಸಲಾತಿ 27ಕ್ಕೆ ನಾವು ಕ್ಲಿಯರ್ ಮಾಡ್ತೀವಿ. 27ಕ್ಕೆ ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದೀವಿ, ನಾವು ಮಾಡ್ತೀವಿ. ಪಾದಯಾತ್ರೆ ಮಾಡೋರು ನಿಮ್ಮ ಮುಂದೆ ಏನೇನು ಹೇಳ್ಯಾರ ನೀವು ಹೇಳ್ತೀರ. ಪಾದಯಾತ್ರೆ ಮಾಡೋರು ಮೊದಲು ಏನು ಹೇಳಿದರು, ಆ ನಂತರ ಅದೇ ನಾರಾಯಣ ಸ್ವಾಮಿ ಲೋಕಸಭೆ ಒಳಗೆ ಏನು ಹೇಳಿದ, ಯಾವ ಕಾಲಕ್ಕೂ ಇದನ್ನು ಮಾಡೋಕ್ಕೆ ಬರಲ್ಲ. ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ದೀವಿ, ಅಸೆಂಬ್ಲಿಯಲ್ಲಿ ಪಾಸ್ ಮಾಡ್ಕೊಂಡಿದ್ದೀವಿ, ಗವರ್ನರ್ ಸಹಿ ಆಯಿತು. ಇವ್ರು ಶೆಡ್ಯೂಲ್ 9ಕ್ಕೆ ಆವತ್ತ ಇವ್ರು ಏನಾದರೂ ಬಿ ಜೆ ಪಿ ಅವ್ರು ಸೇರಿಸಿದ್ರು, ಇವತ್ತು ಸೇರ್ಸೋಣ. ಈಗ ಪಾದಯಾತ್ರೆ ಬಿಡೋಣ, ಆ ಡೆಲ್ಲಿಗೆ ಹೋಗಿ ಶೆಡ್ಯೂಲ್ 9ಕ್ಕೆ ಸೇರ್ಸೋಣ ಶಹಬ್ಬಾಸ್ ಹತ್ತಾರೆ. ಇವೆಲ್ಲ ಡ್ರಾಮಾ ಎಷ್ಟು ದಿವ್ಸ ಮಾಡೋದು ಇವರೆಲ್ಲ. ಈ ಡ್ರಾಮಾದಿಂದ ಜನ ಒಪ್ಪಲ್ಲ. 27 15ಕ್ಕೆ ಆಗುತ್ತೆ, ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ. ಅದಾದ್ರೆ ಒಳಮಿಸ್ಲತ್ತು ನಾಳೆ 1 ಲಕ್ಷನ ಇಲ್ಲ, ನಮ್ಮದು ನಿಮ್ಮದು ಅಲ್ಲ. ಇತ್ತಿಂದ ಹೇಳಪ್ಪ, ಎದ್ದ ನಂತರ ಹೇಳೋಣ ಅವ್ರು. ಇನ್ನೂ ಎದ್ದಾರಿಲ್ಲ ಗೊತ್ತಿಲ್ಲ, ಇನ್ನೂ ನಿದ್ದೆ, ಬರೀ ಮಾತು ಹೇಳೋದು. ಆದರೆ ಜನಪರವಾದ ಯೋಚನೆಗಳಿಲ್ಲ, ಮುಂದಾಲೋಚನೆ ಇಲ್ಲ. ಇಂಥ ಸರ್ಕಾರ ಇವತ್ತು ನಮ್ಮಲ್ಲಿದೆ. ಬೇಜವಾಬ್ದಾರಿ ಸರ್ಕಾರ ಆಗ್ತದೆ. ಜವಾಬ್ದಾರಿನೇ ಗೊತ್ತಿಲ್ಲ ಇವ್ರಿಗೆ. ಜನ ಪರದಾಡ್ಲಿಕ್ಕೆ ಹಚ್ಚಿದವ್ರು ಯಾರು ಇವರು? ಕೇಂದ್ರ ಸರ್ಕಾರ ಅಲ್ಲೇ ಯುದ್ಧ ನಡೀತಾವೆ, ಇಲ್ಲಂತಲ್ಲ. ಅದು ಪೂರ್ವಕವಾಗಿ ಏನೇನು ಮಾಡಿದ್ದಾರೆ ಅನ್ನೋದು ಹೇಳಿ ಜನಕ್ಕೆ. ಯುದ್ಧ ಪ್ರಾರಂಭ ಆಗ್ತಿದೆ, ನಾನು ಇಂತಿಂಥ ಕೆಲಸಗಳು ನಾವು ಕೈಗೆತ್ಕೊಂಡಿದ್ದೀವಿ, ನಮ್ಮ ಪ್ಲ್ಯಾನ್ ಹಿಂಗಿತ್ತು, ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಏನಿದೆ ಹೇಳಿ ನೋಡೋಣ, ಪ್ಲ್ಯಾನ್ ಇದೆಯಾ? ಮೈಸೂರು ಕಡೆಯಿಂದ 100% ನಮ್ಮ ಜಿಲ್ಲೆಯವ್ರಿಗೆ. ನೀವು ಡೌಟೇ ಪಡಬೇಡ್ರಿ, ಇದೇ ಕ್ಷೇತ್ರದವ್ರಿಗೂ ಕೊಡ್ತೀವಿ. ಸಾಧ್ಯ ಇಲ್ಲ. ಹೆಂಗೆ ಸರ್? ಅವೆಲ್ಲ ಪ್ರೊಸೆಸ್ ಇದೆ ಸರ್. AICC ಅವ್ರು ನೋಡ್ತಾರೆ, ಅಲ್ಲಿಂದ ಬರಬೇಕಲ್ಲ ಸರ್. ಕೊಡೋದಕ್ಕೆ ಸರ್ಕಾರ ಸಿದ್ಧವಾಗಿದ್ದರೆ ಹಿನ್ನೆಲೆಯಲ್ಲಿ ಇದು ಬೈ ಎಲೆಕ್ಷನ್ ತಂತ್ರಗಾರಿಕೆ ಅನ್ನೋದು ಬಿಜೆಪಿಗರ ಆರೋಪ. ಮೊದಲೇ ಇರುವಂಥ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವಕಾಶ ಕೊಟ್ಟಾರೆ. ಈ ರೀತಿ ಕಾನೂನು ಗೊತ್ತಿದ್ದವ್ರು ಯಾರು ಹಿಂಗೆ ಮಾತಾಡೋಲ್ಲ. ಕಾನೂನು ಗೊತ್ತಿತ್ತಂದ್ರೆ ಮಾತಾಡೋಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಸಾರ್ವಜನಿಕ ಜಾಗದಲ್ಲಿ ಯಾವ ಮೂರ್ತಿಗಳು ಬರಬಾರ್ದು. ಅವ್ರು ಸರ್ಕಾರದಾಗ ಯಾಕೆ ಮಾಡಲಿಲ್ಲ ಇದನ್ನು? ಸರ್ಕಾರದಿಂದ ಅಪ್ರೂವ್ ತಗೊಂಡು ನಾವು ಸರ್ಕಾರಕ್ಕೆ ಬರಿತಾಯಿದ್ದೀವಿ, ಸರ್ಕಾರದಿಂದ ಅಪ್ರೂವ್ ತೊಗೊಳ್ತಾಯಿದ್ದೀವಿ, ನಾವು ಮಾಡ್ತೀವಿ. ಅದನ್ನು ಬೇಡ ಅನ್ನೋದ? ಎಲ್ಲರ ಬರೀ ಮಾಡೋದ್ರೊಳಗೆ ಬರೀ ಆ ಹುಳುಕ್ ಕಂಡು ಹಿಡಿದ ನೋಡ್ತಾ ಇದ್ದಾರೆ. ಮೊಸರಿನಾಗ ಕಲ್ಲು ಹುಡುಕು ಕೆಲಸ ಮಾಡಿದರೆ ಏನು ಹೇಳೋದು ನಾವು? ಈಗಿರೋ ಮೂರ್ತಿಗಳಿಗೆ ಪ್ರತಿಷ್ಠಾಪನೆ ಹೊಸ ಮತ್ತು 40 ಲಕ್ಷ ಕೊಡಬೇಕು. ಅದು ದುಡ್ಡಿಲ್ಲ. ಇವ್ರದ್ದು ಗ್ರಾಮ ಸಭೆಗಳಾಗಬೇಕು, ಅವೆಲ್ಲ ಪ್ರೊಸೆಸ್ ಇದೆ ರೀ. ಕೇಳಿ ಅಂಥವಕ್ಕೆಲ್ಲ ಕೊಟ್ಬಿಡ್ತೀವಿ. ಈಗ 8,000 ಎಕರೆ ಕೊಡ್ತಕ್ಕಂಥ ಪ್ಲ್ಯಾನ್ ಸದ್ಯ ಇಮಿಡಿಯೇಟ್ ರೆಡಿ ಇದೆ. ಹೋದ ವರ್ಷ ಮಾಡಿದೇನು ದುಡ್ಡು ಐತೆ? ಈಗ ನಾವು ನೋಡಿರಿ, ಒಂದು ಗೆಜೆಟ್ಟೇ ಬಂದಿಲ್ಲ ನೋಡಿ, ನೋಟಿಫಿಕೇಷನ್ ಬಂದಿಲ್ಲ. ನಾಳೆ ಏನರ ತಿರುಮುರು ಆದ್ರೆ ನಮ್ಮ ಸರ್ಕಾರದ ಏನಂತ ಹೇಳಿ ನಾವು ಆದಾಗ್ಯೂ ರೈತರ ತೊಂದರೆಗೆ ನಾವು ಇವತ್ತು ಕೊಡ್ತಾಯಿದ್ದೀವಿ. ನಾಳೆ ಏರ್ಪೇರ್ ಆಯ್ತಪ್ಪ, ಹಣನೂ ಹೋಯ್ತು,
ನೀರು ನಿಲ್ಸೋಕ್ಕೂ ಆಗಲಿಲ್ಲ ಅಂದರೆ ಏನು ಮಾಡೋದು ಅವಾಗ? ಅದಕ್ಕೆ ರೈತರ ಒತ್ತಡ ಇದೆ. ರೈತರು ನಾವು ಕಾಯಿಸೋದು ಬೇಡ ಅಂತೇಳಿ ನಾವು ಪ್ರಾರಂಭ ಮಾಡಿದ್ದೀವಿ, ಕೊಡ್ತಾ ಇದ್ದೀವಿ. ನಾವು ರೈತರ ಪರವಾಗಿ ಅವ್ರ ನೋವಿಗೆ ನಾವು ಸ್ಪಂದಿಸ್ತಕ್ಕಂಥ ಸರ್ಕಾರ ನಾವು ಕೊಡ್ತಾ ಇದ್ದೀವಿ. ಇಲ್ಲ, ಕೊಡ್ತಾ ಇದ್ದೀನಲ್ಲ. 8,000 ಎಕರೆ ನೋಡಿ, 18,000 ನೋಡಿರಿ. ನಾವು ಯಾವುದೇ ಒಂದು ಸರ್ಕಾರಗಳು ಬಜೆಟ್ದಾಗ ಹೇಳಿದಟ್ಟು ಯಾರೂ ಕೊಟ್ಟಿಲ್ಲ. ಆದರೆ ನಾವು ಚಾಲನೆ ಕೊಡ್ತಾ ಇದ್ದೀವಿ ನೋಡಿ. ಅದು ಯಾವುದೋ ಒಂದು ನಾವು ಅಂಕಿ ಸಂಖ್ಯೆನ ಇಟ್ಕೊಂಡಾಗ ಏರುಪೇರು ಇರುತ್ತೆ. ಅದನ್ನು ಮತ್ತೆ ಈಗ ನಾಳೆ ಇನ್ನೂ ಹೆಚ್ಚಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ನೋಡಿರಿ. ಬಿಡಿ, ಇಲ್ಲಿ ಎಮ್ಮೆಲ್ಲೆ ಹಾಕಿವಿ, ಗೆದ್ದಿತೀವಿ, ಸೋಲ್ತೀವಿ. ಚುನಾವಣೆ ಮುಖ್ಯ ಅಲ್ಲ ನನಗೆ. ಚುನಾವಣೆಯೇ ಮುಖ್ಯ ಅಲ್ಲ. ಸಾರ್ವಜನಿಕ ಬದುಕಿನಲ್ಲಿ ನಾನು ಆಲ್ಮಟ್ಟಿ ಡ್ಯಾಮ್ ಗೇಟ್ ಹಾಕೋತ್ನಾಗ ಏನಿತ್ತು ಗೊತ್ತಾ? 3 ಜನ ಮಂತ್ರಿಗಳು ಬೇಡ ಅಂದರು. ನಾನು ಅದನ್ನು ಗೇಟ್ ಹಾಕ್ಸಿದ್ದೆ. ಅದು ಬದ್ಧತೆ ಇರ್ತೀವಿ. ಅವತ್ತು 600 ಕೋಟಿ ತಂದು ಕೊಟ್ಟು, ಅದು ಬದ್ಧತೆ ಇರ್ತೀವಿ. ಚುನಾವಣೆ ಬಿಟ್ಟುಬಿಡ್ರಿ. ಚುನಾವಣೆಗಾಗಿ ನಾವಿಲ್ಲ, ಸಾರ್ವಜನಿಕ ಬದುಕಿಗಾಗಿ ನಾವು ಇದ್ದೀವಿ. ಚುನಾವಣೆ ಬಿಡಿ. ಚುನಾವಣೆ ಎಂಥವ್ರು $450 ಮಂಜೂರಾಯ್ತು. ಆಗಿ 8 ದಿವಸ ಆಯಿತು. ಟೆಂಡ್ರಾಗಿ 8 ದಿವಸ ಆಯಿತು. ಟೆಂಡ್ರಾಗಿ 8 ದಿವಸ ಆಯಿತು. ಟೆಂಡ್ರಾಗಿ 8 ದಿವಸ ಆಯಿತು. ಅದು ಮೇಟಿ ಅವ್ರ ಹೆಲ್ತ್ ಸರಿ ಇಲ್ಲಾರು ಕುಳಿತು. ಈಗ ಲೋಕಾಯುಕ್ತ ಅವ್ರೇನೋ ಬಂದಿದ್ರತ್ತಲ್ಲ, ಅದೇನಿದ್ರೆ ನೋಡಲಿ. ಅಂತ ತಪ್ಪಾಗಿದ್ರೆ ಕ್ರಮ ಕೈಗೊಂಡು 13 ಜನ ನಕಲಿ ಬಾಡಿಗೆದಾರರಿಗೆ ನಿವೇಶನ ಕೊಟ್ಟಿರೋದು ದಾಖಲೆ ಸಿಕ್ಕಿತು. ನೋಡಿ, ನಾನು ಬಂದ ನಂತರ ಇಮಿಡಿಯೇಟ್ ಒಬ್ಬನ ಸಸ್ಪೆಂಡ್ ಮಾಡಿಸಿದೆ. ಯಾರು ಗೊತ್ತವರು? ಚೀಫ್ ಇಂಜಿನಿಯರ್. ನಾನು ಬಂದ 6 ತಿಂಗಳಲ್ಲಿ ಅವನ ಅಟಿಟ್ಯೂಡ್ ನೋಡಿ ನಾನು ಸಸ್ಪೆಂಡ್ ಮಾಡಿದೆ. ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ. ಮಾಡ್ತೀನಿ ಅಂತ ಹೇಳಿಬಿಡ್ತೀನಿ. ನನ್ನ ಕಲಿಸಿ ಎಷ್ಟು ಕಂಪ್ನಿಗಳಿಗೆ ಕೊಟ್ಟಿದ್ರು ಅಸೆಟ್? ಏನು ಅಸೆಟ್ ಮಾಡಿದ್ರು? ಸರ್ಕಾರದ ಅಸೆಟ್ಗಳೆಲ್ಲ ಕಂಪ್ನಿಗಳಿಗೆ ಮಾರಾಟ ಮಾಡಿಲ್ಲ. ಏನು ಅಸೆಟ್ ಕ್ರಿಯೇಟ್ ಮಾಡ್ಯಾರ ಈಗ? ಹಾಂ, ಕಾರ್ಪೊರೇಟ್ ಸೆಕ್ಟರ್ಗೆ ಹೆಚ್ಚಿಗೆ ಮಾನ್ಯತೆ ಕೊಡ್ತಾರೆ ಅಂತ ನೀವು ಮಾಡುವ ಕಾರ್ಪೊರೇಟ್ಸ್ ಇದಕ್ಕೆ ಸಪೋರ್ಟ್ ಮಾಡಲಿ. ಸರ್ಕಾರ ಆಸ್ತಿ ಎಲ್ಲ ಅವ್ರಿಗೆ ಕೊಟ್ಬಿಡ್ಬಾರ್ದು, ಮಾರಾಟ ಮಾಡಬಾರ್ದು. ಈಗ ಇಲ್ಲಿ ಇರಾನ್ದಲ್ಲಿ ಯುದ್ಧ ನಡೀತೈತಿ. ನಮ್ಮ ಇಂಡಿಯನ್ ವಿಮಾನಗಳು ಇತ್ತು, ಈಗ ಅದಾವ ತೊಗೊಂಡು ಬರೋಕ್ಕೆ. ಕಂಪ್ನಿಗಳಿಗೆ ಹೇಳ್ಬೇಕು, ಕಂಪ್ನಿಗಳಿಗೆ ನೀವೊಂದು ಟೂರಪ್ಪ ನಮ್ಮನ್ನು ಕರ್ಕೊಂಬರ. ಸರ್ಕಾರದಿಂದ ಇಮಿಡಿಯೇಟ್ ನಮ್ಮ ಸರ್ಕಾರ ಹೋಗ್ತಿದ್ದಿಲ್ಲ. ಏರ್ ಇಂಡಿಯಾ ಏನು ಮಾಡಿದರು? BSNL ಖಾಸಗೀಕರಣ. ಈ ನೋಟ್ಗಳು ಆದೇಶಗಳಾಗೋದಿಲ್ಲ. ಅಲ್ಲ ಸರ್, ನಿಮ್ಮಲ್ಲಿ ಸುಪ್ರೀಂ ಲೀಡರ್ ಅದಾರ, ಅವರೆಲ್ಲ CM ಆಫೀಸಿಂದ ನೇರವಾಗಿ ಕಳಿಸ್ತಾನೆ ಇರ್ತಾರೆ. ಸಚಿವರಿಗೂ ಗೊತ್ತಿರಲ್ಲ, ಶಾಸಕರಿಗೂ ನನಗೂ ಬಂದಿದೆ. ನನಗೆ ಬಂದಿಲ್ಲತ್ತಲ್ಲ ಇನ್ನೂ. ಅದು ನೋಟ್, ಅದು ನಾಟ್ ಆದೇಶ. ಮೊದಲು ಗೌರ್ಮೆಂಟು ಅಲ್ಲಿ ಪರ್ಮಿಷನ್ ಕೊಡಬೇಕು. ಅಲ್ಲೇ ಮೂರ್ತಿ ಪ್ರತಿಷ್ಠಾಪನೆ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು. ನಾವು ಪರ್ಮಿಷನ್ ಕೇಳಿದ್ದೀವಿ. ಈಗ ನಾವು ಏನೂ ಇರಲಾರ್ದು ಅದು ಬತ್ತು. ರಾಜಕೀಯಕ್ಕೆ ಹೋದ್ರು, ಶಿವಾಜಿ ಬಂದರು. ಏನಪ್ಪ ಇದು ನಮ್ಮ ಕರ್ಮ. ಇದು ಒಳ್ಳೇದು ಮಾಡಿದ್ರು ಒಂದು ಹೆಸರು ಇಡ್ತೀರಿ, ಕೆಟ್ಟು ಮಾಡಿದ್ರು ಒಂದು ಹೆಸರು. ಒಳ್ಳೆ ಅಭಿಪ್ರಾಯ ಅವನು ಏನೈತೆ, ಅವನ ಅಭಿಪ್ರಾಯ ಹೇಳ್ತಾನೆ ಅವನು. ಅದೇನು ನಮ್ಮ ಸರ್ಕಾರದ ಅಭಿಪ್ರಾಯ ಅಲ್ಲ, MLA ಅಭಿಪ್ರಾಯ. MLA ಅಭಿಪ್ರಾಯ ಯಾವುದು ನೋಡ್ರಿ. ಈಗ ನಾವು ಮುದೋಳಿಕೆ ಏನು ಬತ್ತು, ಬೀಳಿಗೆ ಏನು ಬತ್ತು, ಬಂಗಲ್ಕೋಟಿಗೆ ಏನು ಬತ್ತು, ಇವೆಲ್ಲ ಅಲ್ಲ. ಶಾಸಕರು ಆದವರು ಅವ್ರು ತನ್ನ ಕ್ಷೇತ್ರಕ್ಕೆ ಬೇಕನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಇಡೀ ಸರ್ಕಾರದ ಇದಾಗುತ್ತೆ. ಮೋದಿ ಅವ್ರದ್ದು ಕೇಳ್ಕೊಂಡು ನಮ್ದು ಹೇಳಲ್ಲ. ನಾವೇನು ಅಸೆಟ್ ಮಾಡಿಲ್ಲ.
ಇವ್ರೇನು ಡ್ಯಾಮ್ ಕಟ್ಟಾರ? ಇದ್ದುದನ್ನೆಲ್ಲ ಅದಾನಿ ಅಂಬಾನಿ ಕೊಟ್ಟರೆ ಅಸೆಟ್, ಅದು ಅಸೆಟ್ಗಳೆಲ್ಲ ಸೋಲ್ಡ್ ಔಟ್. ಅದಾನಿ ಅಂಬಾನಿ, ಮೋದಿ ಸರ್ಕಾರ ಅಂದರೆ ಅದಾನಿ ಅಂಬಾನಿ, ರೈಲ್ವೆ ಅದಾನಿ ಅಂಬಾನಿ, ವಿಮಾನ ನಿಲ್ದಾಣ ಅದಾನಿ ಅಂಬಾನಿ, ಎಲ್ಲ ಈ ದೇಶ ಕಂಪ್ನಿ ಕೈಯಾಗ ಕೊಡ್ತಕ್ಕಂಥವ್ರು ಅವರೇ ನಮಗೆ ಮಾತಾಡ್ತಾರೆ. ಬಾಗಲಕೋಟೆ ಜನ ನೋಡ್ತಾಯಿದ್ರು, ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗತ್ತೇನಾ ಅಂತಕ್ಕಂಥದ್ದು. ಇದ್ರ ಹಿಂದ್ಗಡೆ ಭಾಳ ಜನ ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ದಿವಂಗತ HY ಮೇಟಿ ಅವರು ಇಲ್ಲಿ ಮೆಡಿಕಲ್ ಕಾಲೇಜ್ ಬರಲೇಬೇಕಂತಕ್ಕಂಥ ರೀತಿಯಲ್ಲಿ ಬಹುಶಃ ಅವರು 10 ವರ್ಷದಿಂದ ಇದ್ರ ಬೆನ್ನು ಬಿದ್ದಿದ್ರು ಅವರು. ಅದಕ್ಕೆ ಮುಖ್ಯಮಂತ್ರಿಗಳು ನಾಳೆ ಶಂಕುಸ್ಥಾಪನೆ ಮಾಡ್ತಾರೆ. ಅಂದಾಜು 450 ಕೋಟಿ ರೂಪಾಯಿ ಈಗಾಗಲೇ ಅದಕ್ಕೆ ತೆಗೆದಿಟ್ಟಿದ್ದೀವಿ. ಟೆಂಡರ್ ಆಗಿದೆ, ಈ ಕೆಲಸ ಪ್ರಾರಂಭ ಆಗಬೇಕು. ಇನ್ನು ಕೆಲವದ್ರ ಜೊತೆಗೇ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಮುಳುಗಡೆ ಆಗ್ತಕ್ಕಂಥ ರೈತರಿಗೆ ನೀರಾವರಿ ಇದಕ್ಕೆ 40 ಲಕ್ಷ ಹಾಗೂ ಒಣ ಬೇಸಾಯಿಗೆ 30 ಲಕ್ಷಂತೆ ಕೊಡಲು ಚಾಲನೆ ನೀಡ್ತಾಯಿದ್ವಿ. ಚಾಲನೆ ಮುಖಾಂತರ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಇವತ್ತಾಗ್ತದೆ, ನಾಳೆ. ಹಾಗೂ ಅದ್ರ ಜೊತೆ ಇನ್ನೊಂದು 2-3 ಕಾರ್ಯಕ್ರಮಗಳು ನಾವಲ್ಲಿ ಹಾಕ್ಕೊಂಡಿವಿ, ಶಂಕುಸ್ಥಾಪನೆಗಳು. ಅವರು ಮುಖ್ಯಮಂತ್ರಿಗಳು ಕೊಟ್ಟಂಥ 50 ಕೋಟಿ ಏನೇನು ಕೆಲಸಗಳಾಗಿದೆ ಅದರ ಶಂಕುಸ್ಥಾಪನೆ ಹಾಗೂ ಚಾಲನೆ ಕೊಡ್ತಕ್ಕಂಥದ್ದು. ಆರೋಗ್ಯ ಇಲಾಖೆಯಿಂದ 12.40 ಲಕ್ಷ ಅಂದರೆ 12 ಕೋಟಿ 40 ಲಕ್ಷ ರೂಪಾಯಿದು ಸಮುದಾಯ ಆರೋಗ್ಯ ಕೇಂದ್ರ ಸುತ್ತಗುಂಡಾರದಲ್ಲಿ ಅದು ಉದ್ಘಾಟನೆ ಆಗ್ತಕ್ಕಂಥದ್ದು. ಇನ್ನೂ ಮಾಡ್ತಾಯಿದ್ವಿ, ಏನು ಬೇಕಾಗಿತ್ತು ಹೇಳಿ. ಏನು ಈಗ ಮೆಡಿಕಲ್ ಕಾಲೇಜ್ ಈಗ ಮತ್ತೇನು ಬೇಕಾಗಿದೆ, ಈಗ ಏನು ಬೇಕು ಹೇಳಿ ಗುರು. ನಾಳೆ ಮುಖ್ಯಮಂತ್ರಿ ಕಡೆಯಿಂದ ಏನೋ ಉಳಿದಿದ್ರೆ ಹೇಳು. ಸರ್ ನೋಡಿ ನಾನು ಏನರ ಉಳಿದಿದ್ರೆ ನೀವು ಹೇಳಿ. ಇಲ್ಲಿ ಏನಾಗಿದೆ, BTD ವರ್ಕ್ ಆಗಬೇಕು, ದುಡ್ಡು ಕೊಟ್ಟಿದ್ದೀವಿ ನಾವು. ಬಂದ ನಂತರ 1,000 ಮೇಲೆ ಚಿಲ್ಲರ ದುಡ್ಡು, ಎಷ್ಟು ದುಡ್ಡು ರಿಲೀಸ್ ಮಾಡಿದ್ದೀವಿ ನಾವು. 1187 ಕೋಟಿ ರಿಲೀಸ್ ಮಾಡಿದ್ದೀವಿ. ಇದು BTD ವರ್ಕ್ ಮಾಡಿದಂಥದ್ದು ಆಗಲಿಲ್ಲ. ಹಾಂ, ನೋಡಿರಿ, ಮನೆತನ ನಡೆಸುವಾಗ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಮಾಡ್ತಾ ಇರ್ತೀವಿ. ನಿಮ್ಮ ಭಾವನೆ ಅದು, ನಾವು ಸರಿಯಾದ ದಾರಿಯಲ್ಲಿ ಮನೆ ನಡೆಸುವಾಗ ಒಂದು ದುಡ್ಡು ಹೆಚ್ಚು ಒಂದು ದುಡ್ಡು ಕಡಿಮೆ ಇರುತ್ತೆ. ಅದಂತೇಳಿ ನಾವು ಅದ್ರ ವಿರೋಧಿಗಳೇ, ನಾವು ಮಾಡೋದೇ ಇಲ್ಲ, ಮಾಡೇ ಇಲ್ಲ. ನಾವಂತೂ ಹಂಗಿಲ್ಲ, ನಾವು ಮಾಡಕತ್ತೀವಿ, ಮಾಡ್ತಾಯಿದ್ದೀವಿ, ಮುಗಿಸ್ತಾ ಇದ್ದೀವಿ, 100% ನಾವು ಮಾಡ್ತೀವಿ. ನಮ್ಮ ಉಪಮುಖ್ಯಮಂತ್ರಿಗಳು ಬರ್ತಾರೆ, ರಾಮಲಿಂಗ ರೆಡ್ಡಿ ಅವರು, HK ಪಾಟೀಲ್ ಸಾಹೇಬರು, ಸುರೇಶ್ ಅವರು, ನಮ್ಮ PWD ಸಚಿವರು ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಹಾಗೂ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಒಂದು ಖುಷಿ ಏನಪ್ಪ ಅಂದರೆ, ಶರಣಪ್ರಕಾಶ್ ಅವರು ಖುಷಿ ಏನಂದರೆ, ಹಿಂದಿನ ಸರ್ಕಾರಗಳು ಬರೀ ಒಬ್ಬೆ ಹೊಡ್ಕೊಂಡು ನಾವು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಜನರನ್ನು ದಾರಿ ತಪ್ಪಿಸಿದರೆ, ನಾವು ಜನಪರವಾಗಿ ರೈತ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ.
ಅವರ ಅವಧಿಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ನಾಮ ಹಾಕಿಬಿಟ್ರು. ಆದರೆ ನಾನು ಅವ್ರಿಗೆ ವಿನಂತಿ ಮಾಡ್ಕೋತಿದ್ದೀನಿ, ನೀವು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಮಾತಾಡ್ತಿರಲ್ಲ, ಕೇಂದ್ರ ಸರ್ಕಾರದ ಗೆಜೆಟ್ ನೋಟಿಫಿಕೇಷನ್ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದರೆ ನಿಮ್ಗೇನು ಮಾತಾಡೋಕ್ಕೆ? ನಿಮ್ಮ ಸರ್ಕಾರದಲ್ಲಿ ನೀವು ಏನು ಮಾಡಿದ್ದೀರಿ ಅಂತ ನಿಮ್ಮ ಬಾಯಿ ತೆಗೆದು ಮಾತಾಡ್ತೀರಿ. ನಮ್ಮ ಜಿಲ್ಲೆಯವರ ನೀರಾವರಿ ಮಂತ್ರಿ ಆದರೆ ಎಷ್ಟು ಕೊಡುಗೆ ಆಯಿತು ನಮ್ಮ ಜಿಲ್ಲೆ ನೀರಾವರಿಗೆ. ಭಾಳ ಬೇಸರ ಸಂಗತಿ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಲ್ಲ ಅಭಿವೃದ್ಧಿ ಕೆಲಸಗಳು, ರೈತ ಪರವಾದ ಕೆಲಸಗಳು ನಾವು ಪ್ರಾರಂಭ ಮಾಡಿದ್ವಿ. ಆಲ್ಮಟ್ಟಿ ಗೇಟ್ ಹಾಕೋತ್ನಾಗ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದೆ. ಆವಾಗಿಲ್ಲಿ ಸಂತ್ರಸ್ತರ ಗೋಳಿಗೆ ಏನು ಬೇಕು ಅಂತಕ್ಕಂಥದ್ದು ಇಡೀ ಕ್ಯಾಬಿನೆಟಲ್ಲಿ ತಂದು, ಕ್ಯಾಬಿನೆಟ್ ಇಲ್ಲೇ ಬಾಗಲಕೋಟೆ ಮೀಟಿಂಗ್ ಮಾಡಿ ಬೇಡುಗಳಿಗೆ 600 ಕೋಟಿಗಿಂತ ಹೆಚ್ಚಿಗೆ ಹಣ ಕೊಟ್ಟು ಅವತ್ತು ನಾವು ಗೇಟ್ ಹಾಕುವಂಥ ಸಾಧ್ಯತೆಗಳಾಗ್ತವೆ. ನಿಲಯಕ್ಕೆ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ 6,50,00,000 ಅಂದಾಜಿನ ಒಂದು ನಿಲಯವನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು. ಬಸ್ ಡಿಪೋ 6,56,00,000 ಅಂದರೆ 6,56,00,000 ಬಸ್ ಡಿಪೋ, ಇಂದಿರಾ ಕ್ಯಾಂಟೀನ್ ಹಾಗೂ ಜಿಲ್ಲಾ ಸಹಕಾರ ಸಂಘಗಳ ಕಚೇರಿ, ತಾಲೂಕು ಪಂಚಾಯತಿ ಕಟ್ಟಡದ ಕಚೇರಿಯನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಆಗ್ತಾಯಿದೆ. ಹೀಗೆ ದೇವಗಂತ ಮೇಟಿಯವರು ಹಲವಾರು ಕೆಲಸಗಳನ್ನು ತೆಗೆದುಕೊಂಡು ಬಂದರು. ಜನಪರವಾದ ವಿಚಾರಗಳಲ್ಲಿ ಅವರು ಇರಬೇಕಾಗಿತ್ತು. ಆದರೆ ವಿಧಿ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಮನುಷ್ಯನಿಗೆ ಹುಟ್ಟು ಆಕಸ್ಮಿಕ ಆದರೆ ಸಾವು ಖಚಿತ. ಅವರು ಇನ್ನೂ 2 ವರ್ಷ ಅವಧಿಯಲ್ಲಿದ್ದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿದ್ರು. ಮತ್ತು ಯೂನಿಟ್ 3ಗೆ ಒಟ್ಟು 2,735.61 ಕೋಟಿ ರೂಪಾಯಿದ ಟೆಂಡರ್ ವರ್ಕ್ ಆಗಿದೆ. 2,735.61 ಕೋಟಿ ಟೆಂಡರ್ ವರ್ಕ್. 5 ಪ್ಯಾಕೇಜ್ ಕಾಮಗಾರಿ ಚಾಲುವಲ್ಲಿದ್ದಾವೆ. ಅದಕ್ಕೆ 1,127.86 ಕೋಟಿ ಹಣ ಬಿಡುಗಡೆ ಮಾಡಿ ಕಾಂಟ್ರಾಕ್ಟರ್ಗೆ ಹಣ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಯೂನಿಟ್ 2 ಹಾಗೂ 3ಗೆ ಹೊಂದಿಕೊಂಡಂತೆ 250.82 ಕೋಟಿ 9 ಕಾಮಗಾರಿಗಳು ಟೆಂಡರ್ ಹಂತದಲ್ಲಿದ್ದಾವೆ. ಹೀಗೆ ಅಭಿವೃದ್ಧಿ ಕೆಲಸಗಳಲ್ಲಿ ಸರ್ಕಾರ ಹಿಂದೆ ಬಿದ್ದಿಲ್ಲ. ಅಭಿವೃದ್ಧಿಗೆ ಹಣ ಇಲ್ಲ ಅಂತಕ್ಕಂಥವ್ರಿಗೆ ನಾವು ಹೇಳ್ತಾಯಿದ್ದು ಇದು ಅಭಿವೃದ್ಧಿ ಅಲ್ಲೇನು. ಇಂಥ ಕೆಲಸಗಳನ್ನ ಇವತ್ತು ನಾವು ಮಾಡ್ತಾಯಿದ್ದೀವಿ.